ಮಿತ್ರರೇ ನಮಸ್ಕಾರ. ಮಿತ್ರರೇ, ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ಬಹಳ ಸುಸೂತ್ರವಾಗಾಯಿತು. ಯಾವುದೇ ರೀತಿಯಲ್ಲೂ ರಗಳೆ ತಾಪತ್ರಯ ಏನೂ ಕೂಡ ಆಗಿಲ್ಲ. ಡಿ.ಕೆ. ಶಿವಕುಮಾರ್ಗೆ ಸಿದ್ದರಾಮಯ್ಯನವರು ಅಧಿಕಾರವನ್ನ ಹೂವನ್ನ ತೆಗೆದುಕೊಟ್ಟ ಹಾಗೆ ಕೊಟ್ಟುಬಿಟ್ರು. ಇನ್ನೊಂದು ಕಡೆ ಬಿಜೆಪಿಯವರದು ಒಡೆದ ಮನೆಯಾಗಿದೆ. ಬಿಜೆಪಿ 2028ಕ್ಕೂ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಕಾಂಗ್ರೆಸ್ನ ಒಳಗೆ ಒಂದು ಹುಮ್ಮಸ್ಸು ಮೂಡಿತ್ತು. ಸಿದ್ದರಾಮಯ್ಯನವರು ಮುನಿಸಿಕೊಳ್ಳದೆ ಇದೇ ರೀತಿಯಾಗಿ ಪಕ್ಷದ ಕಾರ್ಯಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ರೆ 2028 ನಮಗೆ ಬಹಳ ಸುಲಭದ ತುತ್ತು, ಹೆಚ್ಚೇನು ಕಷ್ಟಪಡೋದೇ ಬೇಡ ಅನ್ನುವಂತಹ ವಾತಾವರಣ, ಆ ರೀತಿಯ ಭಾವನೆ ಕಾಂಗ್ರೆಸ್ನ ನಾಯಕರಿಗೆ ಮೂಡಿತ್ತು. ಆದ್ರೆ ಮಿತ್ರರೇ, ಸಿದ್ದರಾಮಯ್ಯನವರು ಅಷ್ಟು ಸುಲಭಕ್ಕೆ ಸುಮ್ಮನೆ ಕೂರುವಂತಹ ಜಾಯಮಾನದವರು ಅಲ್ವೇ ಅಲ್ಲ. ಏನ್ ಮಾಡ್ತಾರೆ ಮುಂದೆ? ಒಬ್ಬ ಹಿಂದುಳಿದ ವರ್ಗದ ನಾಯಕ, ಪಕ್ಷ ನನಗೆಲ್ಲೋದನ್ನ ಕೊಟ್ಟಿದೆ, ನಾನು ಅಹಿಂದ ವರ್ಗದ ನಾಯಕನಾಗಿ ರಾಜ್ಯದಲ್ಲಿ ಅಧಿಕಾರವನ್ನು ಅನುಭವಿಸಿದ್ದೀನಿ, ಇನ್ನು ಮುಂದೆ ಪಕ್ಷ ಸೇವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಂಘಟನೆಗೆ ಧುಮುಕ್ತಾರ? ಈ ರೀತಿಯ ನಾನಾ ಪ್ರಶ್ನೆಗಳಿದ್ವಲ್ಲ, ಅದಕ್ಕೆಲ್ಲ ಉತ್ತರ ಸಿಕ್ಕಿದೆ. ಸಿದ್ದರಾಮಯ್ಯನವರು ಡಿ.ಕೆ. ಸರ್ಕಾರಕ್ಕೆ ಒಂದು ಟೈಮ್ ಬಾಂಬ್ ಅನ್ನು ಫಿಕ್ಸ್ ಮಾಡಿದ್ದಾರೆ. ಅವರ ಇತ್ತೀಚಿನ ಒಂದು ನಡೆ ಕಾಂಗ್ರೆಸ್ ಪಕ್ಷದ ಒಳಗೆ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಸಿದ್ದರಾಮಯ್ಯನವರು ತಾನು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ತನ್ನ ಜೊತೆಗೆ ಆಪ್ತವಾಗಿದ್ದುಕೊಂಡು ಯಾರೆಲ್ಲ ನನ್ನ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಸಿದ್ದರಾಮಯ್ಯನವರು ಭಾವಿಸಿದಾರಲ್ಲ, ಅವರ ವಿರುದ್ಧ ಈಗ ಸೇಡು ತೀರಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರು ಒಂದು ಪಾನ್ ಮೂವ್ ಮಾಡಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ರಾಜಕೀಯ ಬೆಳವಣಿಗೆ. ಒಂದು ವೇಳೆ ಸಿದ್ದರಾಮಯ್ಯನವರು ಈಗ ಪಟ್ಟು ಹಾಕಿದಾರಲ್ಲ, ಅದರಲ್ಲೇನಾದ್ರೂ ಅವರು ಯಶಸ್ವಿ ಆಗಿದ್ದೇ ಆದ್ರೆ ರಾಜ್ಯ ಕಾಂಗ್ರೆಸ್ನ ಚಿತ್ರಣವೇ ಬದಲಾಗ್ಬಿಡುತ್ತೆ. ಮುಂದೆ ಹಲವು ಮಜಾ ಸಂಗತಿಗಳು ಕೂಡ ಘಟಿಸೋದಕ್ಕಿದ್ದಾವೆ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಿಮಗೆಲ್ಲ ಗೊತ್ತೇ ಇದೆ, ಎಲ್ಲರೂ ಕೂಡ ಏನು ವಿಶ್ಲೇಷಣೆ ಮಾಡ್ತಾ ಇದ್ವಿ, ಸಿದ್ದರಾಮಯ್ಯನವರಿಂದ ಅಧಿಕಾರವನ್ನು ಡಿ.ಕೆ. ಶಿವಕುಮಾರ್ ಪಡೆದುಕೊಳ್ಳೋದು ಕಷ್ಟ, ಅವರು ಅಷ್ಟು ಸುಲಭಕ್ಕೆ ಅಧಿಕಾರ ಹಸ್ತಾಂತರ ಮಾಡೋದಿಲ್ಲ, ಪಟ್ಟು ಹಿಡಿತಾರೆ, ಹೀಗೆ ನಾನಾ ರೀತಿಯ ಚರ್ಚೆಗಳಿದ್ವು. ಎಲ್ಲರೂ ಕೂಡ ಅದೇ ರೀತಿಯಾಗಿ ಭಾವಿಸಿದ್ರು. ಆದರೆ ಸಿದ್ದರಾಮಯ್ಯನವರನ್ನ ದೆಹಲಿಗೆ ಕರೆಯಲಾಗುತ್ತೆ. ರಾಹುಲ್ ಗಾಂಧಿ ಅವರು ಒಂದು ಮಾತು ಹೇಳ್ತಾರೆ, ಸಿದ್ದರಾಮಯ್ಯನವರು ಅಧಿಕಾರವನ್ನ ಹಸ್ತಾಂತರ ಮಾಡಿಬಿಡ್ತಾರೆ. ಕಿಮಕ್ ಅನ್ನೋದಿಲ್ಲ, ಯಾವುದೇ ರೀತಿಯಲ್ಲೂ ಪಟ್ಟು ಹಾಕೋದಿಲ್ಲ. ಇದು ಅವರ ಬೆಂಬಲಿಗರಿಗೆ ಸ್ವಲ್ಪ ಆತಂಕವನ್ನ ತರಿಸಿತ್ತು. ಯಾಕೆ ಕೇಳಿದ್ರೆ, ಸಿದ್ದರಾಮಯ್ಯ ಇಳಿಬಾರದು ಅಂತ ಹೇಳ್ಬಿಟ್ಟು ಅವರಿಗೆ ಪ್ರಬಲವಾಗಿ ಬೆಂಬಲ ಕೊಡ್ತಾ ಇದ್ದಿದ್ಯಾರು? ಒಂದು ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್, ಮಹದೇವಪ್ಪ, ಎಂ.ಬಿ. ಪಾಟೀಲ್, ಮಾಜಿ ಸಚಿವ ಕೆ.ಎನ್. ರಾಜಣ್ಣ, ಇವರೆಲ್ಲ ಓಪನ್ ಆಗಿ ಬ್ಯಾಟ್ ಬೀಸ್ತಾ ಇದ್ರು, ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತ್ಕೊಂಡಿದ್ರು. ಆದ್ರೆ ಸಿದ್ದರಾಮಯ್ಯನವರು ಅಧಿಕಾರದಿಂದ ಇಳಿಯುವಂತಹ ಸಂದರ್ಭದಲ್ಲಿ ಇವರು ಯಾರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ, ಅಥವಾ ಹೈಕಮಾಂಡ್ ಬಳಿಯಲ್ಲಿ ಇವರು ಯಾರ ಪರವಾಗಿ ಲಾಬಿಯನ್ನ ಕೂಡ ಮಾಡಿಲ್ಲ. ಇವತ್ತು ಇವರೆಲ್ಲರ ಪರಿಸ್ಥಿತಿ ಏನಾಗಿದೆ ನೋಡಿ. ಕೆ.ಎನ್. ರಾಜಣ್ಣ ರಾಜಕೀಯದಿಂದಲೇ ಹೊರ ಹೋದಂತೆ. 2028ಕ್ಕೆ ಅವರು ಚುನಾವಣೆಗೆ ನಿಲ್ಲೋದು ಡೌಟು. ಒಂದು ವೇಳೆ ನಿಲ್ತೀನಿ ಅಂತಂದ್ರೆ ಕಾಂಗ್ರೆಸ್ ಟಿಕೆಟ್ ಕೊಡೋದು ಕೂಡ ಡೌಟು. ಆ ಪರಿಸ್ಥಿತಿಗೆ ಕೆ.ಎನ್. ರಾಜಣ್ಣ ತಲುಪಿದ್ದಾರೆ. ಇನ್ನು ಪರಮೇಶ್ವರ್ ಅವರು ತನ್ನ ಸ್ವಂತ ಪ್ರಭಾವದಿಂದ, ಅಂದ್ರೆ ತನ್ನ ಸಮುದಾಯದ ಬಲ ಇತ್ತು, ಒಂದು ಸೀನಿಯಾರಿಟಿ ಇತ್ತು, ಈ ಕಾರಣದಿಂದಾಗಿ ಅವರಿಗೆ ಡಿ.ಸಿ.ಎಂ. ಪಟ್ಟ ಸಿಕ್ಕಿದೆ. ಅವರಿಗೆ ಡಿ.ಸಿ.ಎಂ. ಪಟ್ಟವನ್ನ ಕೊಡೋದ್ರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನೂ ಕೂಡ ಇಲ್ಲ. ಇನ್ನು ಎಚ್.ಸಿ. ಮಹದೇವಪ್ಪಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಕ್ಕಿಲ್ಲ. 2ನೇ ಹಂತದಲ್ಲೂ ಕೂಡ ಅವರಿಗೆ ಸ್ಥಾನ ಸಿಗುವಂತಹ ಸಾಧ್ಯತೆಗಳು ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಅವರು ಕೂಡ ರಾಜಕೀಯದಿಂದ ಹೊರಬಿದ್ದಂತೆ. ಎಂ.ಬಿ. ಪಾಟೀಲ್ ಈ ಹಿಂದೆ ಹೇಗಿದ್ರೋ ಹಾಗೆ ಮುಂದುವರೆದಿದ್ದಾರೆ, ಏನು ವ್ಯತ್ಯಾಸ ಆಗಿಲ್ಲ. ಇನ್ನು ಸತೀಶ್ ಜಾರಕಿಹೊಳಿ, ಬಹಳ ಇಂಪಾರ್ಟೆಂಟ್ ವಿಚಾರ. ಸತೀಶ್ ಜಾರಕಿಹೊಳಿ ಈ ಅಧಿಕಾರ ಹಸ್ತಾಂತರದ ಸಂದರ್ಭದಲ್ಲಿ ಬಹಳ ನಿರೀಕ್ಷೆ ಇಟ್ಟುಕೊಂಡಿದ್ರು, ಜೊತೆಗೆ ಬಹಳ ಪಟ್ಟುಗಳನ್ನು ಕೂಡ ಹಾಕಿದ್ರು. ಅವರ ಉದ್ದೇಶ ಏನಿತ್ತು? ನಾನು ಕೆಪಿಸಿಸಿ ಅಧ್ಯಕ್ಷ ಆಗಬೇಕು, ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಜೊತೆಗೆ ಪ್ರಭಾವಿ ಮಂತ್ರಿ ಆಗಬೇಕು, ಇಲ್ಲ ಡಿ.ಸಿ.ಎಂ. ಆಗಬೇಕು. ಅಂದ್ರೆ ಡಿ.ಕೆ. ಶಿವಕುಮಾರ್ ಈ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಯಾವ ಪಾತ್ರವನ್ನು ನಿಭಾಯಿಸ್ತಾ ಇದ್ರೋ ಅದೇ ರೀತಿಯಾದಂತಹ ಪಾತ್ರ ನನಗೆ ಸಿಗಬೇಕು ಅಂತ ಸತೀಶ್ ಜಾರಕಿಹೊಳಿ ಪಟ್ಟು ಹಿಡಿದಿದ್ರು. ಸಿದ್ದರಾಮಯ್ಯನವರ ಬಳಿಯಲ್ಲಿ ಈ ಒಂದು ಇಂಗಿತವನ್ನ ಕೂಡ ವ್ಯಕ್ತಪಡಿಸಿದ್ರು. ಕೇವಲ ಇದು ಸತೀಶ್ ಜಾರಕಿಹೊಳಿ ಅವರ ಬಯಕೆ ಆಗಿರಲಿಲ್ಲ. ಈ ಸಿದ್ದರಾಮಯ್ಯನವರನ್ನ ಬೆಂಬಲಿಸುವಂತಹ ಅಹಿಂದ ವರ್ಗ ಇತ್ತಲ್ಲ, ಅವರು ಕೂಡ ಏನು ಯೋಚನೆ ಮಾಡ್ತಾ ಇದ್ರು, ಸಿದ್ದರಾಮಯ್ಯನ ನೆಕ್ಸ್ಟ್ ಈ ರಾಜ್ಯದಲ್ಲಿ ಅಹಿಂದ ನಾಯಕನಾಗುವಂತಹ ಸಾಮರ್ಥ್ಯ ಇರೋದು ಸತೀಶ್ ಜಾರಕಿಹೊಳಿಗೆ. ಒಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಈ ಬಗ್ಗೆ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿರಲಿಲ್ವಾ, ಸತೀಶ್ ಜಾರಕಿಹೊಳಿ ನಮ್ಮ ಮುಂದಿನ ನಾಯಕರಾಗ್ತಾರೆ ಅಂತ. ಅಂದ್ರೆ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಅವರ ನಡುವೆ ಆ ಮಟ್ಟಿನ ಒಡನಾಟ ಇತ್ತು, ಆ ಮಟ್ಟಿನ ಬಾಂಧವ್ಯ ಇತ್ತು, ಅಷ್ಟು ನಂಬಿಕೆ ಕೂಡ ಇತ್ತು. ಆದರೆ ಪರಿಸ್ಥಿತಿ ಈಗ ಕಂಪ್ಲೀಟ್ ಆಗಿ ಬದಲಾಗ್ಬಿಟ್ಟಿದೆ. ಸತೀಶ್ ಜಾರಕಿಹೊಳಿಯನ್ನ ಸಿದ್ದರಾಮಯ್ಯ ಬಹಳ ದೂರದಲ್ಲಿಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಪರವಾಗಿ ಯಾವುದೇ ರೀತಿಯಲ್ಲೂ ಬ್ಯಾಟ್ ಬೀಸ್ತಾ ಇಲ್ಲ. ಸತೀಶ್ ಜಾರಕಿಹೊಳಿ ಇವತ್ತು ಡಿ.ಕೆ. ಶಿವಕುಮಾರ್ ಸರ್ಕಾರದಲ್ಲಿ ಒಬ್ಬ ಸಾಮಾನ್ಯ ಮಂತ್ರಿ. ನೀವು ಪವರ್ ವೈಸ್ ಆರ್ಡರ್ ಪ್ರಕಾರ ಪಟ್ಟಿ ಮಾಡಿದ್ದೆ ಆದ್ರೆ ಡಿ.ಕೆ. ಶಿವಕುಮಾರ್ ನಂಬರ್ 1 ಪ್ಲೇಸ್ ನಲ್ಲಿದ್ರೆ, ನಂಬರ್ 2 ಪ್ಲೇಸ್ ನಲ್ಲಿ ಪರಮೇಶ್ವರ್ ಇದ್ದಾರೆ, ಯಾಕೆಂದ್ರೆ ಡಿ.ಸಿ.ಎಂ. ನಂಬರ್ 3 ಪ್ಲೇಸ್ಗೆ ಜೂನಿಯರ್ ಖರ್ಗೆ ಬಂದು ಕೂತಿದ್ದಾರೆ, ಅವರು RSS ಮಂತ್ರಿ, ಹೋಮ್ ಮಿನಿಸ್ಟರ್. ಸತೀಶ್ ಜಾರಕಿಹೊಳಿ ಅವರ ಪಾತ್ರ ಏನಿದೆ? ಬೆಂಗಳೂರು ಅಭಿವೃದ್ಧಿ
ಅಭಿವೃದ್ಧಿ ಖಾತೆ ಕೃಷ್ಣ ಬೈರೇಗೌಡಗೆ ಹೋಗಿದೆ. ಕೃಷ್ಣ ಬೈರೇಗೌಡರು ಅಧಿಕಾರ ವಹಿಸಿಕೊಳ್ತಿದ್ದಂತೆ ಫುಲ್ ಆಕ್ಟಿವ್ ಆಗಿದ್ದಾರೆ. ಅವರ ಪ್ರಭಾವ ಜಾಸ್ತಿ ಆಗ್ತಾ ಇದೆ. ಇದೆಲ್ಲದರ ಅರ್ಥ ಏನು ಕೇಳಿದ್ರೆ ಸತೀಶ್ ಜಾರಕಿಹೊಳಿ ರಾಜಕಾರಣದಲ್ಲಿ ಕಳೆದು ಹೋಗ್ತಾ ಇದ್ದಾರೆ. ಇದಕ್ಕೆಲ್ಲ ಏನ್ ಕಾರಣ ಅಂತ ಹುಡುಕ್ತಾ ಇರುವಂತಹ ಸಂದರ್ಭದಲ್ಲಿ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಅವರ ನಡುವೆ ಈ ಹಿಂದೆ ಇದ್ದಂತಹ ಬಾಂಧವ್ಯ ಈಗಿಲ್ಲ. ಇಬ್ಬರ ನಡುವೆ ಮುನಿಸು ಏರ್ಪಟ್ಟಿದೆ. ಸತೀಶ್ ಜಾರಕಿಹೊಳಿಯನ್ನ ಸಿದ್ದರಾಮಯ್ಯನವರು ಕೊಂಚ ಅಂತರದಲ್ಲಿಟ್ಟಿದ್ದಾರೆ. ಅವರನ್ನ ಮೊದಲಿನಷ್ಟು ಹತ್ತಿರಕ್ಕೆ ಸೇರಿಸ್ತಾ ಇಲ್ಲ. ಇಬ್ಬರು ನಾಯಕರ ನಡುವೆ ಇದ್ದಂತಹ ಸ್ನೇಹ ಮುಗಿದ ಅಧ್ಯಾಯ. ಹೀಗೆಲ್ಲ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಕೆಲವೊಮ್ಮೆ ಅವರು ಸಾರ್ವಜನಿಕವಾಗಿ ಕಾಣಿಸಿಕೊಂಡಂತಹ ಸಂದರ್ಭದಲ್ಲೂ ಕೂಡ ಇದು ಶೋಕೇಸ್ ಆಗಿದೆ. ಒಂದು ಸಭೆಯಲ್ಲಿ ಸಿದ್ದರಾಮಯ್ಯನವರ ಪಕ್ಕ ಕೂರೋದಕ್ಕೆ ಸತೀಶ್ ಜಾರಕಿಹೊಳಿ ಒಪ್ಪಿಲ್ಲ. ಅನಂತರ ಒಪ್ಪಿ ಬಂದು ಕೂತ್ರೂ ಕೂಡ ಸಿದ್ದರಾಮಯ್ಯನವರ ಜೊತೆಗೆ ಒಂದು ಸೌಜನ್ಯಕ್ಕೂ ಮಾತುಕತೆ ನಡೆಸಿಲ್ಲ. ಇಷ್ಟರ ಮಟ್ಟಿಗೆ ಅಸಮಾಧಾನ ಬಹಿರಂಗಗೊಂಡಿದೆ. ಒಳಗೊಳಗೆ ಇನ್ನೆಷ್ಟು ಕುದೀತಾ ಇರಬಹುದು ಯೋಚನೆ ಮಾಡಿ. ಆದ್ರೆ ಈ ಇಡೀ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಇದೆ. ಸಿದ್ದರಾಮಯ್ಯನವರು ಕೇವಲ ಸತೀಶ್ ಜಾರಕಿಹೊಳಿ ಅವರ ಮೇಲೆ ಮುನಿಸಿಕೊಂಡಿಲ್ಲ. ಅವರಿಗೆ ಪ್ರಬಲವಾದಂತಹ ಸಂದೇಶ ಕೊಡೋದಕ್ಕೆ, ಒಂದು ರೀತಿಯಲ್ಲಿ ರಾಜಕೀಯವಾಗಿ ಚೆಕ್ಮೇಟ್ ಕೊಡೋದಕ್ಕೆ ಸಿದ್ದರಾಮಯ್ಯನವರು ಎಲ್ಲಾ ರೀತಿಯಲ್ಲೂ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅದು ಯಾರ ಮೂಲಕ ಕೇಳಿದ್ರೆ BK ಹರಿಪ್ರಸಾದ್ ಮೂಲಕ. ಇವತ್ತು ರಾಜ್ಯದಲ್ಲಿ ಈ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋದಕ್ಕೆ ಶುರುವಾಗಿದೆ. ಅದೇನು ಕೇಳಿದ್ರೆ BK ಹರಿಪ್ರಸಾದ್ ಈಗ KPCC ಅಧ್ಯಕ್ಷರಾಗಿದ್ದಾರೆ. ಆದರೆ ಈಗ ಸಿದ್ದರಾಮಯ್ಯನವರು ಎಂತಹ ದಾಳವನ್ನು ಉರುಳಿಸ್ತಾ ಇದ್ದಾರೆ ಅಂತಂದ್ರೆ BK ಹರಿಪ್ರಸಾದ್ ಕೇವಲ KPCC ಅಧ್ಯಕ್ಷರಾಗಿದ್ರೆ ಸಾಲದು, ಅವರಿಗೆ ಪ್ರಬಲವಾದಂತಹ ಮಂತ್ರಿಗಿರಿ ಸಿಗಬೇಕು. ಎರಡನೆಯದಾಗಿ ಅವರನ್ನ DCM ಮಾಡಬೇಕು. ಆಗ 2028ರಲ್ಲಿ ನಾವು ಅಧಿಕಾರಕ್ಕೆ ಬರೋದಕ್ಕೆ ಸಹಕಾರ ಆಗತ್ತೆ. BK ಹರಿಪ್ರಸಾದ್ ಹಿಂದುಳಿದ ವರ್ಗದ ನಾಯಕ, ಡಾಕ್ಟರ್ G ಪರಮೇಶ್ವರ್ ದಲಿತ ನಾಯಕ, DK ಶಿವಕುಮಾರ್ ಒಕ್ಕಲಿಗ ನಾಯಕ. ಈ ಕಾಂಬಿನೇಷನ್ನಲ್ಲಿ 2028ರ ಚುನಾವಣೆಯನ್ನ ಎದುರಿಸಿದ್ದೇ ಆದ್ರೆ 2028ರಲ್ಲೂ ಕೂಡ ಕಾಂಗ್ರೆಸ್ಗೆ ಬಹುಮತ ಬರುತ್ತೆ ಅಂತ ಸಿದ್ದರಾಮಯ್ಯನವರು ದಾಳ ಉರುಳಿಸಿದಾರಂತೆ. ಕೆಲವರಿಗೆ ಈ ವಿಚಾರ ಕೇಳುತ್ತಿದ್ದ ಹಾಗೆ ಇದಕ್ಕೂ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಅವರಿಗೆ ಚೆಕ್ಮೇಟ್ ಕೊಡೋದಕ್ಕೂ ಏನ್ ಸಂಬಂಧ ಅಂತ ಅನಿಸ್ತಾ ಇರಬಹುದು. ಇಲ್ಲೇ ಇರುವಂತಹದ್ದು ರಾಜಕೀಯ. ಸಿದ್ದರಾಮಯ್ಯನವರು ಅಧಿಕಾರದಿಂದ ಇಳಿತಿದ್ದ ಹಾಗೆ ಸತೀಶ್ ಜಾರಕಿಹೊಳಿ ಏನ್ ಬಯಸಿದ್ರು, ನಾನು DK ಶಿವಕುಮಾರ್ ಹಂತಕ್ಕೆ ಬರಬೇಕು ಅಂತ, ಅಂದ್ರೆ KPCC ಅಧ್ಯಕ್ಷನಾಗಿ ಉಪಮುಖ್ಯಮಂತ್ರಿ ಆಗಬೇಕು ಅಂತ. ಅದಾಗೋದಿಲ್ಲ ಅಂತಿದ್ದ ಹಾಗೆ ಸತೀಶ್ ಜಾರಕಿಹೊಳಿ ಇನ್ನೊಂದು ರೀತಿಯಲ್ಲಿ ಪಟ್ಟು ಹಿಡಿದ್ರು. ನನ್ನನ್ನು ಒಬ್ಬ ಸಾಮಾನ್ಯ ಮಂತ್ರಿಯನ್ನಾಗಿ ಮಾಡಿ, ಏನು ಪ್ರಬಲ ಖಾತೆ ಕೊಡೋದು ಬೇಕಾಗಿಲ್ಲ, ಆದರೆ ನನಗೆ KPCC ಅಧ್ಯಕ್ಷ ಗಾದಿಯನ್ನ ಕೊಡಿ, ಅಂದ್ರೆ KPCC ಅಧ್ಯಕ್ಷ ಪ್ಲಸ್ ಮಂತ್ರಿ ಗಾದಿ ಎರಡೂ ಕೂಡ ಕೊಡಿ ಅಂತ ಅವರು ಡಿಮ್ಯಾಂಡ್ ಮಾಡಿದ್ರು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಇದಕ್ಕೆ ಒಪ್ಪಿಲ್ಲ. ಯಾಕೆ ಕೇಳಿದ್ರೆ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಪರವಾಗಿ ಬಲವಾಗಿ ನಿಂತ್ಕೊಂಡಿಲ್ಲ. ಒಂದು ವೇಳೆ ಸಿದ್ದರಾಮಯ್ಯನವರೇನಾದ್ರೂ ಪಟ್ಟಾಕಿ ಕುಳಿತಿದ್ದೇ ಆಗಿದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಖಂಡಿತವಾಗ್ಲೂ ಆ ಸ್ಥಾನಮಾನಗಳು ಸಿಗ್ತಾ ಇದ್ವು. ಆದರೆ ಅಧಿಕಾರ ಹಸ್ತಾಂತರದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಆ ರೀತಿಯ ವಾದ ಮಂಡನೆ ಮಾಡಲೇ ಇಲ್ಲ. ಹೀಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಸತೀಶ್ ಜಾರಕಿಹೊಳಿಗೆ ಕೇವಲ ಒಂದು ಆಯ್ಕೆಯನ್ನ ಕೊಡ್ತು. ನೀವು ಒಂದು ಸಚಿವರಾಗಿ, ಇಲ್ಲದೆ ಹೋದ್ರೆ KPCC ಅಧ್ಯಕ್ಷರಾಗಿ, ನಿಮ್ಮ ಆಯ್ಕೆ ಅಂತ ಹೇಳ್ಬಿಡ್ತು. ಸತೀಶ್ ಜಾರಕಿಹೊಳಿ ಒಲ್ಲದ ಮನಸ್ಸಿನಲ್ಲೇ ಸಚಿವಗಿರಿಯನ್ನ ಆಯ್ಕೆ ಮಾಡಿಕೊಂಡ್ರು. ಆದರೆ ಈಗ ಸಿದ್ದರಾಮಯ್ಯನವರು KPCC ಅಧ್ಯಕ್ಷರಾಗಿರುವಂತಹ BK ಹರಿಪ್ರಸಾದ್ಗೆ ಮಂತ್ರಿಗಿರಿ ಜೊತೆಗೆ DCM ಹಾಗೂ KPCC ಅಧ್ಯಕ್ಷ ಗಾದಿ ಇದಿಷ್ಟನ್ನೂ ಕೊಡಬೇಕು ಅಂತ ವಾದ ಮಂಡಿಸ್ತಾ ಇದ್ದಾರಂತೆ. ಆ ರೀತಿಯಾಗಿ ಬ್ಯಾಟ್ ಬೀಸ್ತಾ ಇದ್ದಾರಂತೆ. ಮಿತ್ರರೇ, ಇದ್ಯಾವುದನ್ನು ನಾನು ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇಲ್ಲ. ಇವತ್ತು ಕಾಂಗ್ರೆಸ್ ವಲಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ಇದು. ರಾಜ್ಯದ ದೊಡ್ಡ ದೊಡ್ಡ ಸುದ್ದಿವಾಹಿನಿಗಳು ಕೂಡ ಇದರ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡಿದವೆ. ಮಿತ್ರರೇ, ಇದಾಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. BK ಹರಿಪ್ರಸಾದ್ಗೆ ಸಚಿವಗಿರಿಯನ್ನ ಕೊಡೋದಕ್ಕೆ ಸಿದ್ದರಾಮಯ್ಯನವರು ವಾದ ಮಂಡಿಸಿದ್ರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ. ರಾಹುಲ್ ಗಾಂಧಿ ಸುದೀರ್ಘವಾದಂತಹ ವಿದೇಶ ಪ್ರವಾಸದಲ್ಲಿದ್ದಾರೆ. ಅದೇ ಕಾರಣಕ್ಕೋಸ್ಕರವಾಗಿ ರಾಜ್ಯದ ಮಂತ್ರಿಮಂಡಲ ವಿಸ್ತರಣೆ ಆಗ್ತಾ ಇಲ್ಲ. ಅವರೇನೋ ಭಾನುವಾರ ವಾಪಸ್ ಬರ್ತಾರಂತೆ. ಬರ್ತಿದ್ದ ಹಾಗೆ ಕರ್ನಾಟಕದ ಮಂತ್ರಿಮಂಡಲ ವಿಸ್ತರಣೆ ವಿಚಾರ ಚರ್ಚೆ ಆಗುತ್ತೆ ಎನ್ನುವಂತಹ ಸುದ್ದಿಗಳಿದ್ದಾವೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ವಾದವನ್ನ ಒಪ್ಪಿ ಹರಿಪ್ರಸಾದ್ ಅವರಿಗೆ ಮಂತ್ರಿಗಿರಿಯನ್ನ ಕೊಟ್ಟಿದ್ದೇ ಆದ್ರೆ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವೇ ಆಗಿ ಹೋಗ್ಬಿಡುತ್ತೆ. ಯಾಕೆ ಕೇಳಿದ್ರೆ ಈ ಸುದ್ದಿ ಕಾಂಗ್ರೆಸ್ ವಲಯದಲ್ಲಿ ಓಡಾಡೋದಕ್ಕೆ ಶುರು ಆಯ್ತಲ್ಲ, ತಕ್ಷಣ ಸತೀಶ್ ಜಾರಕಿಹೊಳಿ ತೀರಾ ಬೇಸರಗೊಂಡಿದ್ದಾರಂತೆ. ಅವರು ತನ್ನ ಆಪ್ತರ ಬಳಿಯಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಕೂಡ ಮಾಡಿದ್ದಾರೆ. ಇದು ನನ್ನನ್ನ ರಾಜಕೀಯವಾಗಿ ಮುಗಿಸುವಂತಹ ಷಡ್ಯಂತ್ರ ಅಂತ ಸತೀಶ್ ಜಾರಕಿಹೊಳಿಗೆ ಅನಿಸೋದಕ್ಕೆ ಶುರುವಾಗಿದೆ. BK ಹರಿಪ್ರಸಾದ್ KPCC ಅಧ್ಯಕ್ಷರ ಜೊತೆಗೆ ಮಂತ್ರಿ ಆಗಿದ್ದೇ ಆದ್ರೆ ಸತೀಶ್ ಜಾರಕಿಹೊಳಿಗೆ ಯಾವ ರೀತಿಯಾಗಿ ಪ್ರಾಬ್ಲಮ್ ಆಗುತ್ತೆ, ಈ ಪ್ರಶ್ನೆ ಕೆಲವರಿಗೆ ಬರಬಹುದು. ನೀವೇ ಯೋಚನೆ ಮಾಡಿ. ಸದ್ಯ DK ಶಿವಕುಮಾರ್ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಪರಮೇಶ್ವರ್, ನಾಳೆ BK ಹರಿಪ್ರಸಾದ್ ಮಂತ್ರಿಮಂಡಲವನ್ನ ಎಂಟ್ರಿ ಆಗ್ತಿದ್ದ ಹಾಗೆ ಅವರು ನಂಬರ್ 3 ಪ್ಲೇಸ್ಗೆ ಬರ್ತಾರೆ. ಒಂದು ವೇಳೆ DCM ಪದವಿಯೇ ಸಿಕ್ಬಿಟ್ರೆ ನಂಬರ್ 2 ಪ್ಲೇಸ್ಗೆ ಬಂದು ಬಿಡ್ತಾರೆ. ಅಧಿಕಾರ ಬರ್ತಿದ್ದ ಹಾಗೆ ಫಾಲೋವರ್ಸ್ ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಅವರ ಹಿಂದಿನ ಟ್ರ್ಯಾಕ್ ರೆಕಾರ್ಡ್ಗಳೆಲ್ಲವೂ ಕೂಡ ನಗಣ್ಯ ಆಗಿಬಿಡುತ್ತೆ. ಸಹಜವಾಗಿ ಪಕ್ಷದ ಮೇಲೆ ಹಿಡಿತ ಬರುತ್ತೆ. ಶಾಸಕರುಗಳು ಹೇಗೆ ಮುಖ್ಯಮಂತ್ರಿಯ ಹಿಂದೆ ಬರ್ತಾರೋ ಹಾಗೆ BK ಹರಿಪ್ರಸಾದ್ ಹಿಂದೆ ಬೀಳೋದಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂತಂದ್ರೆ 2028ರ ಟಿಕೆಟ್ ಸಿಗಬೇಕಲ್ಲ. ಹೀಗಾಗಿ ಪಕ್ಷದಲ್ಲಿ BK ಹರಿಪ್ರಸಾದ್ ಅವರ ಹಿಡಿತ ಜಾಸ್ತಿ ಆಗ್ಬಿಡುತ್ತೆ. ಇಡೀ ಕಾಂಗ್ರೆಸ್ DK ಮತ್ತು BKಯ ಹಿಡಿತಕ್ಕೆ ಸಿಕ್ಬಿಡುತ್ತೆ.
ಹಾಗಾದ್ರೆ ಸಿದ್ದರಾಮಯ್ಯನವರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಸತೀಶ್ ಜಾರಕಿಹೊಳಿ ಅವರ ಮೇಲೆ ಸಿದ್ದರಾಮಯ್ಯನವರಿಗೆ ಯಾಕಷ್ಟು ಮುನಿಸು? ಈ ಪ್ರಶ್ನೆಗೆ ಕಾಂಗ್ರೆಸ್ ವಲಯದಲ್ಲೇ ಸ್ಪಷ್ಟ ಉತ್ತರಗಳಿಲ್ಲ. ಆದ್ರೆ ಕೆಲವರು ಹೇಳ್ತಿರೋದೇನು ಕೇಳಿದ್ರೆ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂತಹ ಸುದ್ದಿಗಳು ಓಡಾಡದ್ವಲ್ಲ, ಆ ಸಂದರ್ಭದಲ್ಲೇ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರ ಗುಂಪಿನಲ್ಲಿ ಕಾಣಿಸ್ಕೊಂಡ್ರೂ ಕೂಡ ಡಿ.ಕೆ. ಶಿವಕುಮಾರ್ ಜೊತೆಗೆ ಒಂದೆರಡು ಮೀಟಿಂಗ್ ಮಾಡಿದ್ರು. ತನ್ನ ಪರವಾಗಿ ಒಂದಷ್ಟು ಶಾಸಕರನ್ನ ಇಟ್ಟುಕೊಂಡು ಒಂದು ರೀತಿಯಲ್ಲಿ ಬಲ ಪ್ರದರ್ಶನ ಮಾಡಿದ್ರು. ಅವರು ತೋರ್ಗಾಣಿಕೆಗೆ ಮಾತ್ರ ಸಿದ್ದರಾಮಯ್ಯನವರ ಜೊತೆಗಿದ್ರು. ಯಾಕೆ ಅಂತಂದ್ರೆ ಅಹಿಂದ ವರ್ಗದ ವೋಟ್ಗಳು ತನ್ನ ಹಿಂದೆ ಬರಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ. ಆದರೆ ವಾಸ್ತವವಾಗಿ ಅವರು ಆಲ್ರೆಡಿ ಡಿ.ಕೆ. ಶಿವಕುಮಾರ್ ಜೊತೆಗೆ ಕೈ ಜೋಡಿಸಿದ್ರು. ಹೀಗೊಂದು ವಾದ ಇದೆ. ಇದೇ ಕಾರಣಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರು ಸೇಡು ತೀರಿಸಿಕೊಳ್ತಾ ಇದ್ದಾರೆ ಅಥವಾ ಭಿನ್ನಮತಕ್ಕೆ ಇದೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಆದರೆ ಸ್ಪಷ್ಟತೆ ಇಲ್ಲ. ಈಗ ಬಿ.ಕೆ. ಹರಿಪ್ರಸಾದ್ ಅವರಿಗೆ ಮಂತ್ರಿಗಿರಿ ಕೊಡಬೇಕು ಅಂತ ಸಿದ್ದರಾಮಯ್ಯನವರು ಯಾವ ನೆಲೆಗಟ್ಟಿನಲ್ಲಿ ಕೇಳ್ತಾ ಇದ್ದಾರೆ? ಕೇವಲ ಹಿಂದುಳಿದ ವರ್ಗದ ನಾಯಕ ಅನ್ನೋದು ಮಾತ್ರ ಕಾರಣವಾಗಿ ಕೇಳಿದ್ರೆ, ಟೆಕ್ನಿಕಲಿ ಕೆಲವೊಂದಷ್ಟು ಕಾರಣಗಳನ್ನು ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರಂತೆ. ಅದೇನು ಕೇಳಿದ್ರೆ, ಕೆಪಿಸಿಸಿ ಅಧ್ಯಕ್ಷ ಮಾತ್ರ ಆದರೆ ಪಕ್ಷ ಸಂಘಟನೆ ಸ್ವಲ್ಪ ಕಷ್ಟ ಆಗಬಹುದು. ಅವರಿಗೆ ಅಧಿಕಾರ ಇರೋದಿಲ್ಲ. ರಾಜ್ಯದ ಮೂಲೆ ಮೂಲೆ ಸುತ್ತಾಡುವಂತಹದ್ದು ಕಷ್ಟ ಆಗುತ್ತೆ. ಅದೇ ಒಬ್ಬ ಡಿ.ಸಿ.ಎಂ ಅಥವಾ ಪ್ರಭಾವಿ ಮಂತ್ರಿ ಆಗಿಬಿಟ್ಟು ಕೆಪಿಸಿಸಿ ಅಧ್ಯಕ್ಷ ಗಾದಿಯನ್ನ ನಿಭಾಯಿಸುವಂತಹ ಸಂದರ್ಭದಲ್ಲಿ ಅಧಿಕಾರಿ ವರ್ಗವೂ ಕೂಡ ಅವರ ಜೊತೆಗೆ ಬರುತ್ತೆ. ಬಿ.ಕೆ. ಹರಿಪ್ರಸಾದ್ ಒಬ್ಬ ಕೆಪಿಸಿಸಿ ಅಧ್ಯಕ್ಷರಾಗಿ ಚಿಕ್ಕಮಗಳೂರು ಶಿವಮೊಗ್ಗ ಪ್ರವಾಸ ಮಾಡೋದು ಹೇಗಿರುತ್ತೆ, ಅದೇ ಡಿ.ಸಿ.ಎಂ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿ ಆ ಜಿಲ್ಲೆಗೆ ಪ್ರವಾಸ ಮಾಡೋದು ಹೇಗಿರುತ್ತೆ? ಬಹಳ ವ್ಯತ್ಯಾಸ ಆಗುತ್ತೆ. ಅವರಿಗೆ ಲಾಜಿಸ್ಟಿಕಲ್ ಸಪೋರ್ಟ್ ಸಿಗುತ್ತೆ. ಈ ಕಾರಣವನ್ನ ಕೂಡ ಸಿದ್ದರಾಮಯ್ಯನವರು ಮುಂದಿಡ್ತಾ ಇದ್ದಾರಂತೆ. ಮಿತ್ರರೇ, ಇದು ದೆಹಲಿಯಲ್ಲಿ ವರ್ಕೌಟ್ ಆಗಿದೆ. ಕಾಂಗ್ರೆಸ್ನಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಅಂತ ಇತ್ತು. ಆದ್ರೆ ಇದರಿಂದ ಇಬ್ಬರನ್ನ ಹೊರಗಿಡಲಾಗಿತ್ತು. ಒಂದು ಡಿ.ಕೆ. ಶಿವಕುಮಾರ್, ಇನ್ನೊಂದು ಮಲ್ಲಿಕಾರ್ಜುನ ಖರ್ಗೆ. ಡಿ.ಕೆ. ಶಿವಕುಮಾರ್ ರನ್ನ ಯಾಕೆ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ.ಸಿ.ಎಂ ಅನ್ನ ಮಾಡಿದ್ರು ಅಂತ ನಿಮಗೆಲ್ಲ ಗೊತ್ತು. ಮಲ್ಲಿಕಾರ್ಜುನ ಖರ್ಗೆಗೆ 2 ಹುದ್ದೆಗಳನ್ನ ಕೊಡೋದಕ್ಕೆ ಕಾರಣ ಏನು ಕೇಳಿದ್ರೆ, ಸದ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ. ಜೊತೆಗೆ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕನೂ ಕೂಡ ಹೌದು. ಇದರಿಂದಾಗಿ ಅವರಿಗೆ ದೆಹಲಿಯಲ್ಲಿ ಮನೆ ಸಿಗುತ್ತೆ. ಜೊತೆಗೆ ಅವರಿಗೆ ಸರ್ಕಾರದಿಂದ ಭದ್ರತೆ ಸಿಗುತ್ತೆ. ದೇಶಾದ್ಯಂತ ಅವರು ಓಡಾಡೋದಕ್ಕೆ ಒಂದು ವ್ಯವಸ್ಥೆ ಇರುತ್ತೆ. ಯಾಕೆಂದ್ರೆ ವಿಪಕ್ಷ ನಾಯಕನಿಗೆ ಆ ಎಲ್ಲ ಸವಲತ್ತುಗಳಿರ್ತಾವಲ್ಲ. ಹೀಗಾಗಿ ಕರ್ನಾಟಕದಲ್ಲಿ ಈ ವಾದಕ್ಕೆ ಅಷ್ಟೇನು ಮಾನ್ಯತೆ ಇದೆ ಅಂತ ಅನ್ನಿಸ್ತಾ ಇಲ್ಲ. ಆದರೆ ಸಿದ್ದರಾಮಯ್ಯನವರು ಉರುಳಿಸಿರುವಂತಹ ಈ ದಾಳ ಇದೆಯಲ್ಲ, ಕಾಂಗ್ರೆಸ್ ಕೋಟೆಯಲ್ಲಿ ಒಂದು ಬಿರುಗಾಳಿಯನ್ನಂತೂ ಎಬ್ಬಿಸಿದೆ. ಹೈಕಮಾಂಡ್ ಇದಕ್ಕೆ ಒಪ್ಪಿಕೊಳ್ಳುವಂತಹ ಸಾಧ್ಯತೆ ಕಡಿಮೆ ಇದೆ. ಡಿ.ಕೆ. ಶಿವಕುಮಾರ್ ಕೂಡ ಇದಕ್ಕೇನು ಅಷ್ಟು ಆಸಕ್ತರಾಗಿಲ್ಲ. ಇದೆಲ್ಲವುದನ್ನ ಮೀರಿ ಸಿದ್ದರಾಮಯ್ಯನವರು ಬಿ.ಕೆ. ಹರಿಪ್ರಸಾದ್ಗೆ ಡಿ.ಸಿ.ಎಂ ಪದವಿಯನ್ನ ಕೊಡಿಸುವುದರಲ್ಲಿ ಯಶಸ್ವಿ ಆಗಿದ್ದೇ ಆದ್ರೆ ಕಾಂಗ್ರೆಸ್ ಪಕ್ಷದ ಮುಂದಿನ ರಾಜಕಾರಣ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸತೀಶ್ ಜಾರಕಿಹೊಳಿ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ರೆಬೆಲ್ ನಾಯಕನಾಗಿ ಕಾಣಿಸಿಕೊಳ್ಳಬಹುದು. ಸಿದ್ದರಾಮಯ್ಯನವರ ಈ ತಂತ್ರಗಾರಿಕೆ ಇದೆಯಲ್ಲ, ಇದು ಕಾಂಗ್ರೆಸ್ಗೆ ಟೈಮ್ ಬಾಂಬ್ ಇಟ್ಟಂತಿದೆ. ಮಿತ್ರರೇ, ಈ ಇಡೀ ರಾಜಕೀಯ ಬೆಳವಣಿಗೆಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.